ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರಿಗೆ ತಪ್ಪದ ಸಂಕಷ್ಟ. ಬೆಂಬಲ ಬೆಲೆ ನಿಗದಿ ಮಾಡಿದ್ರೂ ಪಾವತಿಯಾಗಿಲ್ಲ ಬಾಕಿ ಬಿಲ್. 14 ಸಕ್ಕರೆ ಕಾರ್ಖಾನೆ ಪೈಕಿ ರೈತರಿಗೆ 911 ಕೋಟಿ ರೂಪಾಯಿ ಬಿಲ್ ಬರಬೇಕಿದೆ. ರನ್ನ ಶುಗರ್ ಕಾರ್ಖಾನೆಯಿಂದ ಮಾತ್ರ ಸಂಪೂರ್ಣ ಹಣ ಸಂದಾಯ ಆಗಿದೆ. ಉಳಿದ 13 ಕಾರ್ಖಾನೆಗಳಿಗೆ ಬಾಕಿ ಹಣ ಪಾವತಿಸುವಂತೆ ರೈತರು ಎಚ್ಚರಿಸಿದ್ದಾರೆ. ಹೋರಾಟ ನಡೆಸಿ ಈ ಹಿಂದೆ 3,300 ರೂಪಾಯಿ ಬೆಂಬಲ ಪಡೆದಿರೋ ಕಬ್ಬು ಬೆಳೆಗಾರರು ಆದ್ರೆ ಇನ್ನೂ ಬಾಕಿ ಬಿಲ್ ಬಂದಿಲ್ಲ. ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಈ ಸಲ ಕಬ್ಬು ಕ್ರಷಿಂಗ್ ಹೆಚ್ಚಾಗಿದೆ. ಕಬ್ಬು ನುರಿಸುವಿಕೆ ಹೆಚ್ಚಾಗಿದ್ರೂ ಬಾಕಿ ಸಂದಾಯವನ್ನ ಫ್ಯಾಕ್ಟರಿ ಮಾಲೀಕರು ಮಾಡ್ತಾ ಇಲ್ಲ. ಬಾಕಿ ನೀಡದ 4 ಫ್ಯಾಕ್ಟರಿ ಹರಾಜಿಗೆ ಸಕ್ಕರೆ ಆಯುಕ್ತರು ಆದೇಶಿಸಿದ್ದಾರೆ. 1,67,000 ಮೆಟ್ರಿಕ್ ಟನ್ಸು ಕ್ರಷ್ ಆಗಿದೆ. ಟೋಟಲ್ ನಮ್ಮ ಜಿಲ್ಲೆಯಲ್ಲಿ 14 ಸಕ್ಕರೆ ಕಾರ್ಖಾನೆಗಳಿದೆ. ಅದರಲ್ಲಿ ಈಗಾಗಲೇ ಅದರದ್ದು ಟೋಟಲ್ ವ್ಯಾಲ್ಯೂ 6,938 ಕೋಟಿ ಆಗುತ್ತೆ. ಟೋಟಲ್ 6,900 ಕ್ರೋರ್ಸ್ ಆಗ್ತಾಯಿದೆ. ಅದರಲ್ಲಿ 6,038 ಕೋಟಿ ಪಾವತಿ ಮಾಡಿದ್ದಾರೆ ಏಪ್ರಿಲ್ 15ರವರೆಗೆ, ನಮಗೆ ಮಾಹಿತಿ ಇದೆ. ನಂತರ ಅಂದಾಜು ಒಂದು 89-90% ಆಗಿದೆ. ಈಗಾಗಲೇ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೆವು, ಬೇರೆ ಏನು ನಿಗದಿಪಡಿಸಿದ ಅವಧಿಯಾಗಿ ಕೊಡಬೇಕು ಅಂಥೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೆವು. ಅದೇ ರೀತಿ ಪಾವತಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.